ರೆಡ್ಡಿ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಸೇರಿದಂತ 142 ಹೊಸ ಬಸ್ಗಳಿಗೆ ಚಾಲನೆ ನೀಡಿದಂತ ನಂತರ ಮಾತನಾಡಿದ ಅವರು 10,000 ನೇಮಕಾತಿಗಳಲ್ಲಿ 9,000 ನೇರ ನೇಮಕಾತಿಗಳು ಆಗಿದ್ದು ಉಳಿದ 1,000 ನೇಮಕಾತಿಗಳು ಅನುಕಂಪದ ಆಧಾರದ ನೇಮಕ ಮಾಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಪರಿಸರ ಮಾಲಿನ್ಯ ನಿಯಂತ್ರಣದ ಉದ್ದೇಶದಿಂದ ರಾಜ್ಯ ಸರ್ಕಾರ 225 ಎಲೆಕ್ಟ್ರಿಕ್ ಬಸ್ಗಳನ್ನು ಪರಿಚಯಿಸುವುದಕ್ಕೆ ನಿರ್ಧರಿಸಿದ್ದು ಇದರಲ್ಲಿ ಕಲಬುರಗಿ 100, ವಿಜಯಪುರಕ್ಕೆ 25 ಮತ್ತೆ ಬಳ್ಳಾರಿಗೆ 50 ಬಸ್ಗಳನ್ನು ಒದಗಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇದಲ್ಲದೆ ಸರ್ಕಾರ 56 ಹೊಸ ಬಸ್ಗಳ ಖರೀದಿಗೆ ಆದೇಶವನ್ನ ನೀಡಿದೆ. ಇದರಲ್ಲಿ 20 ನಾನ್ ಎಸಿ ಸ್ಲೀಪರ್, 20 ಎಸಿ ಸ್ಲೀಪರ್ ಹಾಗೇನೆ 16 ಎಸಿ ಸೀಟರ್ ಬಸ್ಗಳು ಸೇರಿವೆ. ಇದರ ಜೊತೆಗೆ 400 ಸಾಮಾನ್ಯ ಬಸ್ಗಳ ಖರೀದಿಗೆ ಟೆಂಡರ್ ಈಗಾಗಲೇ ಆಹ್ವಾನಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ 2026-27ನೇ ಹಣಕಾಸು ವರ್ಷದಲ್ಲಿ ಇನ್ನೂ 700 ಹೊಸ ಬಸ್ಗಳನ್ನು ಖರೀದಿಸುವಂತ ಯೋಜನೆ ಇದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿಬ್ಬಂದಿ ನೇಮಕಾತಿ ಅಷ್ಟೇ ಅಲ್ಲದೆ ಹೊಸ ಬಸ್ಗಳ ಸೇರ್ಪಡೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ರಾಜ್ ನ್ಯೂಸ್ ಕನ್ನಡ.